ಬಹಳ ವಿಶೇಷವಾದ ಕಾರ್ಯಕ್ರಮ ಇದು. 10 ಕೋಟಿ ಜನರನ್ನ ನಶಮುಕ್ತವನ್ನಾಗಿ ಮಾಡಬೇಕು ಅನ್ನುವಂತ ಸಂಕಲ್ಪವನ್ನು ಇಟ್ಟುಕೊಂಡು ಈ ಬ್ರಹ್ಮಕುಮಾರಿ ಆಶ್ರಮ ಬಹುದೊಡ್ಡ ಸಂಕಲ್ಪ. ಎಷ್ಟು ದೊಡ್ಡ ಸಂಕಲ್ಪ ಅಂತಂದ್ರ ಈ ಜಗತ್ತಿನೊಳಗೆ ಯಾರು ಮಾಡದೇ ಇರುವಂತ ಒಂದು ಬಹುದೊಡ್ಡ ಸಂಕಲ್ಪ ಅದು ಬ್ರಹ್ಮಕುಮಾರಿ ಆಶ್ರಮ ಇವತ್ತು ಮಾಡ್ತಾ ಇದೆ. ಬಹಳ ಖುಷಿ ಅನಿಸುತ್ತೆ. ಯಾಕಂದ್ರೆ ಇದನ್ನ ಅನಿವಾರ್ಯ ಐತಿ ಇವತ್ತಿನ ದಿನಮಾನದೊಳಗೆ ಈ ಕಾರ್ಯಕ್ರಮ ಮಾಡೋದು. ಯಾಕೆ ಅನಿವಾರ್ಯ ಅಂತಂದ್ರ ಅವಾಗಿನ ಕಾಲದೊಳಗ ಇತ್ತು. ಹೆಂಗಿತ್ತು? 80-90 ವರ್ಷದ ಮುದುಕರೇನ್ರ ಸತ್ತರಂದ್ರ 30-40 ವರ್ಷದ ಯುವಕರು ಹೋಗಿ ಆ ಮುದುಕರನ್ನ ಮಣ್ಣು ಮಾಡುವಂತ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಹೆಂಗ್ ಬದಲಾವಣೆ ಆಗಿದೆ ಅಂತಂದ್ರ 30-40 ವರ್ಷದ ಯುವಕರು ಸಾಯಕತ್ತಾವ. 80-90 ವರ್ಷದ ಮುದುಕರು 30-40 ವರ್ಷದ ಯುವಕರನ್ನ ಮಣ್ಣು ಮಾಡುವಂತ ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣ ಆಗಿದೆ. ಯಾಕ? ವ್ಯಸನ ಮಾಡಬಾರ್ದು. ಎಲ್ಲ ವ್ಯಸನಗಳನ್ನ ಮಾಡಿ ಸಣ್ಣ ವಯಸ್ಸಿನೊಳಗ ಯುವಕರು ಚಟ ಮಾಡಿ ಚಟಕ್ಕೇರುವಂತ ದಿನಮಾನ ಇವತ್ತ ನಿರ್ಮಾಣ ಆಗಿದೆ. ಅದರ ಸಲುವಾಗಿ ನಾವು ಹಳ್ಳಿಗಳಿಗೆ ಹೊಟ್ಟೆಯೊಳಗೆ ಸುಮಾರು ನಿನ್ನೆ ಮಧುರ್ಕಂಡಿ 38 ಗ್ರಾಮ ನಮ್ಮ ಊರು ಹಿರಣ್ಣವರು ಶೇಖರಯ್ಯನವರು ಊರು, ಅವ್ರ ಊರೊಳಗೆ ನಿನ್ನೆ ಮುಕ್ತಾಯ ಆಯ್ತು. 38 ಸಾವಿರ ಕುಟುಂಬಗಳ ಸಮಸ್ಯೆಯನ್ನ ಕಣ್ಣಾರೆ ನಾನು ನೋಡಿದ್ದೇನೆ. ಅವ್ರೆಷ್ಟೋ ಜನ ತಾಯಂದ್ರ ಕಣ್ಣಾಗ ನೀರ್ ಹಾಕೋದು. ಎಷ್ಟು ವಯಸ್ಸಿನ ಹುಡುಗರು ಅಂತಂದ್ರ 12 ವಯಸ್ಸಿನ ಹುಡುಗರು ಕುಡಿಯಾಕತ್ತಾವ, ಮಾವ ತಿನ್ನಾಕತ್ತಾವ, ತಂಬಾಕ್ ತಿನ್ನಾಕತ್ತಾವ. ಅವ್ರಿಗೆ ನಾನ್ ಕೇಳಿದ ಅವ್ರ ಮನ್ಯಾಗ ಅವ್ರ ಅವ್ವ ಅಪ್ಪಗ, ಅಲ್ಲ ಇವ ನಿಮ್ ಮಗ ಚಟ ಮಾಡಾಕತ್ತಾನ, ನಿಮ್ಗ್ ಗೊತ್ತದ ಏನು ಅಂತ ಅಂದಾಗ ಕದ್ದು ಮುಚ್ಚಿ ಮಾಡ್ತಾನಂತ ನಾ ಮಾಡಿದೆ. ಅವ್ರ ಅವ್ವ ಅಪ್ಪ ಕೇಳ ನಮ್ ಮುಂದ ತಿಂತಾನ್ರಿ, ನಮ್ ಮುಂದ ಕುಡಿತಾನ್ರಿ. ಅಲ್ಲ ನೀವು ಬೈದ್ ಬುದ್ಧಿವಾದ ಹೇಳಕ್ ಬರಲ್ಲನೋ ಅಂತ ಅಂದಾಗ ಏನ್ ಮಾಡಿದ್ರಿ ಅಂತಾರ. ಅವ್ನಿಗೇನ್ರಿ ನಾ ಬೈದ್ ಬುದ್ಧಿವಾದ ಹೇಳಕ್ ಹೋದ್ರ ನಮಗ ಕಲ್ ತಗೊಂಡಿದ್ರಂತಾನ್ರಿ ಅಂತ ಅವ್ರ ಮನ್ಯಾನ ಪಾಲಕರು ಹೇಳಕತ್ತಾರ. ಅಂದ್ರ ಇವತ್ತ ಸಣ್ಣ ವಯಸ್ಸಿನೊಳಗ ಪ್ರಾರಂಭ ಆಗಿದೆ ಇವು ಎಲ್ಲ ಚಟಗಳನ್ನ ಮಾಡದ. ಅದ್ರ ಸಲುವಾಗಿ ಇದನ್ನ ದೊಡ್ಡ ಸಂಕಲ್ಪ ಏನ್ ನಮ್ಮ ತಾಯಿಯವರು ಈ ಆಶ್ರಮ ಹಮ್ಮಿಕೊಂಡದಲ್ಲ, ಇದರಿಂದ ನಮ್ಮ ಭಾರತ ದೇಶ, ನಮ್ಮ ಭಾಗ ಎಲ್ಲ ವ್ಯಸನ ಮುಕ್ತ ಆಗ್ಲಿ ಅನ್ನುವಂಥದ್ದನ್ನ ನಾವು ಬಹಳ ಮನಸಾಪೂರ್ವಕವಾಗಿ ಅವರಿಗೆ ಶುಭವನ್ನ ಹಾರೈಸ್ತೇನೆ. ನಾವು ಪ್ರಯತ್ನ ಮಾಡಕತ್ತೇವಿ. ಎಷ್ಟಂತಂದ್ರೆ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಪ್ರತಿ ಮನಿನೂ ಸಹಿತ ಹೋಗಿ ಅವರಿಂದ ಪ್ರಮಾಣ ಪ್ರತಿಜ್ಞೆಯನ್ನು ಮಾಡಿಸಿ ಅವ್ರ ಕೊರಳಿಗೆ ರುದ್ರಾಕ್ಷಿ ಧಾರಣೆ ಮಾಡುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಅದು ಎಷ್ಟು ಪ್ರಭಾವ ಬೀರೈತೆ ಅಂತಂದ್ರೆ ಇವತ್ತು ನಮ್ ಕೇಳ್ರಿ ಶೇಖರ್ ಅವರು ನಿನ್ನೆ ರಾತ್ರಿ 1:15 ಬಂದೇವೆ. ಬೆಳಗಾವಿಂದ 3 ಮಂದಿ ಯುವಕರು ನಿನ್ನೆನೆ ಬಂದಾಗ ರಾತ್ರಿ ಅವರು ಕ್ಲೋಸರ್ ಮಾಡ್ಕೊಂಡು ಬಂದು ಅವ್ರ ಮಠದಾಗ ಯಾರಿಗೂ ಇರ್ಲಾರ ಸಲುವಾಗಿ ರಾತ್ರಿ ಅಲ್ಲೇ ಕ್ಲೋಸರ್ದಾಗ ಮಕ್ಕೊಂಡಾರ. ಇನ್ನೇ ಈಗ ನಾ ಇಲ್ಲಿ ಬರುವಾಗ ಭೇಟಿ ಆದ್ರ 3 ಮಂದಿ. ಯಾಕೆ ಬಂದಿರಿ ಅಂತ ನಾ ಕೇಳಿದೆ. ಬೆಳಗಾವಿಯಿಂದ ಬಂದವ್ರು ರಾತ್ರಿ ಗುದ್ದಾಡ್ಕೊಂಡು ಯಾಕೆ ಬಂದಿರಿ ಅಂತ ಕೇಳಿ ಸುಮ್ಮನೆ ಏನಾರ ಕಾರ್ಯಕ್ರಮ ಆಮಂತ್ರಣ ಕೊಡಾಕ್ ಬಂದಿರಿ ಏನಂತ ಕೇಳಿದೆ. ಅವ್ರಂದ್ರು ಯಾವ ಕಾರ್ಯಕ್ರಮ ಇಲ್ರಿ ಅಂತಾರ. ಬಹಳ ವಿಶೇಷವಾಗಿ ನಮ್ಮ ಭಾರತ ದೇಶದ ನವ ನಿರ್ಮಾಣಕ್ಕಾಗಿ ಹಮ್ಮಿಕೊಂಡಿರ್ತಕ್ಕಂಥ 10 ಕೋಟಿ ನಶೆಮುಕ್ತರಾಗುವ ಪ್ರತಿಜ್ಞೆಗಳು ಮಹಾ ಅಭಿಯಾನ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಆಶ್ರಮದ ಪೂಜನೀಯ ತಾಯಿಯವರಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡಿರ್ತಕ್ಕಂಥ ಹಿರಿಯ ವೈದ್ಯರು ಆಗಿರ್ತಕ್ಕಂಥ ನಮ್ಮ ದಂಡಿ ಸರ್ ಅವರಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರ್ತಕ್ಕಂಥ ನಮ್ಮ ಈ ಕ್ಷೇತ್ರದ ಕ್ರಿಯಾಶೀಲ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಆಗಿರ್ತಕ್ಕಂಥ ನಮ್ಮ ಬಸಣ್ಣ ಸರ್ ಅವರಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಇನ್ನೋರ್ವ ಮುಖ್ಯ ಅತಿಥಿಗಳು ಆತ್ಮೀಯರು ನಮಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ನಮ್ಮ ಜಮಖಂಡಿಯ ಹಿರಿಯ ನ್ಯಾಯವಾದಿಗಳು ಆಗಿರ್ತಕ್ಕಂಥ ದೇವರವರ ವಕೀಲರಿಗೂ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಬಹಳ ಅದ್ಭುತವಾಗಿ ಮಾತನಾಡಿರ್ತಕ್ಕಂಥ ನಮ್ಮ
ದಕ್ಷ ಪೊಲೀಸ್ ಅಧಿಕಾರಿಗಳು ಆಗಿರ್ತಕ್ಕಂಥ ನರಸನಗೌಡರವರಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಲ್ಲಿ ಸೇರಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರೇ, ದೃಶ್ಯ ಮಾಧ್ಯಮದವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆಧ್ಯಾತ್ಮ ಜೀವಿಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿ. ನಾವು ಅದರಿಂದ ಪ್ರೇರಣೆಗೊಂಡ ಇವತ್ತಿನಿಂದ ನಾವು ಚಟ ಬಿಡ್ಬೇಕಂತ ತಿಳ್ಕೊಂಡು ಬೆಳಗಾವಿಯಿಂದ ನಾವು ಬಂದೇವಿ ಅಂತ ತಿಳ್ಕೊಂಡು ನಾವು ಬರೀ ಹಳ್ಳಿ ಮಾಡಕತ್ತಿ. ಆದ್ರ ಸ್ವತಃ ತಾವಾಗೆ ತಿಳಿದು ಸಾವಿರ ಜನ ಭಕ್ತರು ಸ್ವತಃ ಮಠಕ್ಕೆ ಬಂದ ಇವತ್ತಿನ ದಿವಸ ಚಟವನ್ನು ಬಿಡ್ತಾ ಇದ್ದಾರೆ. ನಾವು ಮಾಡಿದ್ದು ಸಾರ್ಥಕತೆ ಆಗ್ತಾ ಇದೆ ಅಂತಕ್ಕಂಥದ್ದು ಅದು ನಮಗ ಅನ್ನಿಸ್ತು. ಇದು ಅನಿವಾರ್ಯ ಐತಿ. ಬಹಳ ಅಂದ್ರ ಬಹಳ ಅದ್ ಹೇಳಾಕತ್ತದ. ಹಳ್ಳಿಯಾಗ ನಮ್ಮ ಸರ್ ಹೇಳಿದ್ರು, ಅಮೆರಿಕಕ್ಕೆ ಹೋಗ್ತದ, ಇಲ್ಲಿಂದ ಜಮಖಂಡಿದಿಂದ ಅಮೆರಿಕಕ್ಕೆ ಹೋಗ್ತದ. ಇಲ್ಲೆಲ್ಲ ಜಮಖಂಡಿಯಾಗ ಮಾರೋದಂತೂ ಗಪ್ಪ ಆಗಿಲ್ಲ. ನಾವ್ ಹಳ್ಳಿಯಾಗ ನೋಡಾಕತ್ತೀವಿ, ಹಳ್ಳಿಯಾಗೂ ಮಾರಾಕತ್ತಾವ. ತಾವು ಅಂತೂ ಕದ್ದು ಮುಚ್ಚಿ 8 ಜನ ಮಾರಾಕತ್ತಾರ. ಅದನ್ನ ಹೆಂಗ್ ನಿಲ್ಲಿಸ್ತಾರೋ ಏನು ಗೊತ್ತಿಲ್ಲ. ಆದ್ರೆ ಹಳ್ಳಿಯಾಗ ಬಹಳಷ್ಟು ಜನ ಸಣ್ಣ ವಯಸ್ಸಿನೊಳಗ ಕುಡುಕರು, ವ್ಯಸನಿಕರು ಬಹಳಷ್ಟು ಜನ ನಿರ್ಮಾಣ ಆಗ್ತಾ ಇದ್ದಾರೆ. ಅದಕ್ಕೆಲ್ಲರೂ ಸಹಿತ ಕಂಕಣಬದ್ಧರಾಗಿ ಬರೀ ಅವ್ರ ಆಶ್ರಮದವ್ರು ಮಾಡ್ತಾರ, ಬರೀ ಸ್ವಾಮಿಗಳು ಮಾಡ್ತಾರ ಅಂತಂದ್ರ ಈ ಕಾರ್ಯಕ್ರಮ ಯಶಸ್ವಿ ಆಗುವುದಿಲ್ಲ. ಅದ್ರ ಜೊತೆ ನೀವೆಲ್ಲರೂ ಸಹಿತ ಸಹಕಾರ ಕೊಟ್ರ ಇದು ವ್ಯಸನ ಮುಕ್ತ ನಮ್ಮ ಜಮಖಂಡಿ ತಾಲೂಕು ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ನಿಮ್ಮೆಲ್ಲರಿಗೂ ಸಹಿತ ಹೇಳಕ್ ಇಚ್ಛಾ ಪಡ್ತಾನೆ. ಅದಕ್ಕ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಖುಷಿ ಆಯ್ತು ನನಗೆ. ಅಮ್ಮವ್ರು ನಿನ್ನೆ ನಮ್ಗ ಫೋನ್ ಹಚ್ಚಿದ್ರು, ನಮ್ ಶೇಖರ್ ಬರ್ಬೇಕ್ರಿ ನೀವು ಅಂತ ತಿಳ್ಕೊಂಡ್ ಅಂದಾಗ ಮಾಡೋದು ಉದ್ದೇಶ ಒಂದಾದ. ಆ ಕಾರ್ಯಕ್ರಮಕ್ಕ ನಾನು ಬಹಳ ಪ್ರೀತಿಯಿಂದ ನಾನು ಬರ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಒಳ್ಳೆ ಆರೋಗ್ಯಕರವಾದ ಕಾರ್ಯಕ್ರಮ ಇದು. ಎಲ್ಲರ ಆರೋಗ್ಯವಾಗಿರು. ಈ ಜಗತ್ತಿನೊಳಗ ನಿಜವಾದ ಸಂಪತ್ತು ಯಾವ್ದಂತಂದ್ರ ಆರೋಗ್ಯನೇ ನಿಜವಾದ ಸಂಪತ್ತು.